ಎಲ್ಲ ಆತ್ಮಬಂಧುಗಳಿಗೂ ನಮಸ್ತೆ. ಮೊಟ್ಟ ಮೊದಲಿಗೆ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೂ ಆತ್ಮಾಭಿವಂದನೆಗಳು. ಮತ್ತು ನಮ್ಮ ಮಹೋತ್ತಾರ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ಲಕ್ಷ್ಮೀ ರಂಗನಾಥ್ ಗುರುಜಿಯವರಿಗೂ ಹಾಗೂ ಲಕ್ಷ್ಮೀ ರಂಗನಾಥ್ರವರಿಗೂ ಆತ್ಮಾಭಿವಂದನೆಗಳು. ಮತ್ತು ಪ್ರಕೃತಿ ಮಾತೆಗೂ, ಭೂಮಿ ತಾಯಿಗೂ, ಮಾರ್ಷಲ್ ಮಾಸ್ಟರಿಗೂ ಮತ್ತು ಗುರು ಹಿರಿಯರಿಗೂ ಹಾಗೂ ನಮ್ಮ ತಂದೆ ತಾಯಿಯರಿಗೆ ನಮಸ್ಕರಿಸುತ್ತಾ ಈ ಮಧ್ಯಾಹ್ನದ ಕಾರ್ಯಕ್ರಮವನ್ನು ನಾನು ನನ್ನ ಇವತ್ತಿನ ವಿಷಯದ ಬಗ್ಗೆ ತಿಳಿಯಲು ಇಚ್ಛಿಸುತ್ತೇನೆ. ನಾನು ಇವತ್ತು ತೆಗೆದುಕೊಂಡಿರುವ ವಿಷಯ ಏನೆಂದರೆ, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಯಾಕೆ ಮುಖ್ಯ ಅಂತ. ಅದು ಒಂದು ಬುಕ್ಕಲ್ಲಿ ನೋಡಿದೆ, ಅದು ಇತ್ತು, ಅದನ್ನೇ ತಿಳಿಸ್ಬೇಕು ಅಂತ ಮನ್ಸಾಯ್ತು, ತಿಳಿಸ್ತೀನಿ. ಇವ್ರ ತಂದೆ ತಾಯಿ ಇರ್ತಾರೆ, ಅವರಿಗೂ ಒಬ್ಳು ಮಗಳಿರ್ತಾಳೆ. ಅವಳು ಪರೀಕ್ಷೆಯ ಹಿಂದಿನ ದಿನ ಅವಳಂತಾಳೆ ಅವ್ರ ಅಪ್ಪಂಗೆ, ಅಪ್ಪ ನಾನು ಈ ಪರೀಕ್ಷೆಗೆ ಕುಳಿತುಕೊಳ್ಳುವುದಿಲ್ಲ, ಮುಂದಿನ ಬಾರಿ ಕುಳಿತುಕೊಳ್ಳುತ್ತೇನೆಂದು ಹಠ ಮಾಡ್ತಾಳೆ ಅವಳು. ಈ ಸಲ ಎಕ್ಸಾಮಿಗೆ ಬರೆಯಲ್ಲ ನಾನು ಅಂತ ಅವ್ರ ಅಪ್ಪಂಗೆ ಅವಳು ಹೇಳ್ತಾಳಂತೆ. ಉಳಿದ ಎಲ್ಲಾ ಪರೀಕ್ಷೆನೂ ಚೆನ್ನಾಗ್ ಮಾಡಿ ಈ ಪರೀಕ್ಷೆನ ಬೇಡ ಎಂದಾಗ ಅವ್ರ ಅಪ್ಪ ಅಮ್ಮಂಗ್ ಶಾಕ್ ಆಗುತ್ತಂತೆ. ನೋಡಿದ್ರೆ ಅವಳು ತುಂಬಾ ಬುದ್ಧಿವಂತ ಮಗಳಂತ, PUC ಆಗಿ ಡಾಕ್ಟರ್ ಆಗ್ಬೇಕು ಅಂತ ನಿರ್ಧರಿಸಿದ್ದವಳು ಈಗ ಯಾಕೆ ಪರೀಕ್ಷೆಗೆ ನಾನು ಹೋಗೋದೇ ಇಲ್ಲ ಅಂತಾಳೆ ಅಂತ ಅವ್ರಿಗೆ ಒಂದೇ ಸಲ ಗಾಬರಿ ಆಗುತ್ತೆ. ಯಾಕೆ ಹೀಗೆ ಆಟ ಹಿಡ್ದಿದ್ದಾಳೆ ಅಂತ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಎಷ್ಟು ಸಮಾಧಾನ ಮಾಡಿದ್ರು ಅವಳು ಪರೀಕ್ಷೆಗೆ ಬರೆಯಕ್ ಒಪ್ಪದೇ ಇಲ್ಲಂತೆ. ಕೊನೆಗೆ ಅವರಿಗೆ ಅವ್ರ ಗುರುಗಳು ಒಮ್ಮೆ ಹೇಳಿದ್ರಂತೆ, ಅವ್ರು ಹೇಳಿದ್ದು ಮಾತು ಅವರಿಗೆ ನೆನಪಾಯ್ತಂತೆ. ಪ್ರಾರ್ಥನೆಗೆ ಅದ್ಭುತ ಶಕ್ತಿ ಇದೆ ಎನ್ನುವುದು, ಪ್ರಾರ್ಥನೆ ಮಾಡೋದ್ರಿಂದ ಅದ್ಭುತ ಶಕ್ತಿ ಇರುತ್ತೆ ಅಂತ ಅದು ನೆನಪಾಗಿ ಅವಳಿಗೆ ಹೇಳ್ತಾರಂತೆ. ಅವರು ತಂದೆ ತಾಯಿ ಇಬ್ರುನು ವ್ಯಾಕುಲ ಕಂಬನಿ ಹರಿಸಿ ದೇವರಲ್ಲಿ ನಮ್ಮ ಮಗಳು ಹಾಗೂ ಜಗತ್ತಿನ ಎಲ್ಲಾ ಮಕ್ಕಳಿಗೂ ಆತ್ಮವಿಶ್ವಾಸ ಕರುಣಿಸಿ ಗೆಲ್ಲಿಸಿ ಎಂದು ವಿಶೇಷವಾಗಿ ದೇವರಲ್ಲಿ ಹಾಗೂ ಗುರುವಿನಲ್ಲಿ ಬೇಡ್ತಾರೆ. ಅವರು ಮಗಳಿಗೆ ಒಬ್ಳಿಗೆ ಬೇಡ್ಲಿಲ್ಲ ನೋಡಿ, ಮತ್ತೆ ಎಲ್ಲರಿಗೂ ಬೇಡ್ಕೊಂಡ್ರು ಅವರು. ಅವರು ಎಲ್ಲ ಮಕ್ಕಳಿಗೂ ಆತ್ಮವಿಶ್ವಾಸ ಕರುಣಿಸುವಂತ ಕೇಳ್ಕೊಂಡ್ರು. ಇದೇ ವಿಶೇಷವಾಗಿ ದೇವರಲ್ಲಿ ಹಾಗೂ ಗುರುವಿನಲ್ಲಿ ಕೇಳ್ಕೊಂತಾರೆ. ಕೊನೆಗೆ ಮಗಳನ್ನ ಹತ್ರ ಕರೆಸ್ತಾರೆ. ಆಗ ಮಗಳೇ, ನಾವೀಗ ದೇವರಲ್ಲಿ ಹಾಗೂ ಗುರುವಿನಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿದ್ದೇವೆ. ನಾಳೆ ನೀನು ನಮ್ಮ ಪರವಾಗಿ ಪರೀಕ್ಷೆ ಬರೆಯಬೇಕು ಅಂತ ಕರೆದು ಹೇಳ್ತಾರೆ ಅವರಿಗೆ. ದೇವ್ರ ಹತ್ರ ಎಲ್ಲ ನಾವು ಗುರು ಹತ್ರ ಎಲ್ಲ ಬಿಟ್ಕೊಂಡಿದೀವಿ, ನೀನು ಎಕ್ಸಾಮ್ ಅಲ್ಲಿ ಬರೀಬೇಕು ಅಂತ ಕೇಳ್ಕೊಂತಾರೆ. ಅವ್ರಂತಾರೆ, ನೀನು ಪಾಸ್ ಆದ್ರೂ ಸರಿ, ಫೇಲ್ ಆದ್ರೂ ಸರಿ, ನಾವ್ ಏನು ಅನ್ನಲ್ಲ, ನಾವೇನು ತಿಳ್ಕೊಳಲ್ಲ, ನೀನು ಬರೀಲೇಬೇಕು ಅಂತ ಹೇಳ್ತಾರೆ. ಸೋಲು ಗೆಲುವು ಏನಾದರೂ ಅದು ನನಗೆ ಎಂದು ಪ್ರೀತಿಯಿಂದ ಹೇಳ್ತಾರೆ ಅವರು. ಆಯ್ತು ಅಪ್ಪ, ನಾನು ಪುನಃ ಓದುವುದಿಲ್ಲ, ನನಗೆ ಗೊತ್ತಿದ್ದನ್ನು ಬರೆದು ಬರುತ್ತೇನೆ ಎಂದು ಒಪ್ಪಿದಳು. ಆವಾಗ ಅವರು ಆ ತರ ಹೇಳಿದಾಗ ಮಗಳು ಒಪ್ಕಂತಾಳಂತೆ. ಆಯ್ತಪ್ಪ ನಾನು ಬರಿತೀನಿ ಅಂತ. ಮರುದಿನ ಅವಳು ಪರೀಕ್ಷೆಯಲ್ಲಿ ಬರೆಯುತ್ತಿರುವ ಸಮಯದಲ್ಲಿ ಅವರು ದಂಪತಿಗಳು ದೇವರ ಸ್ತೋತ್ರ, ಮಂತ್ರ, ಪ್ರಾರ್ಥನೆ, ಭಕ್ತಿ, ಶ್ರದ್ಧೆ, ವ್ಯಾಕುಲತೆಯಿಂದ ಅವರು ಬೇಡ್ಕಂತ ಇರ್ತಾರೆ. ಅವಳು ಎಕ್ಸಾಮ್ ಅಲ್ಲಿ ಬರೀತಿರುವಾಗ ಇವರು ದೇವ್ರ ಹತ್ರ ಬೇಡ್ಕಂತಿರ್ತಾರೆ. ಪರೀಕ್ಷೆ ಮುಗಿದು ಮಗಳು ಮನೆಗೆ ಬಂದಳು. ಅಪ್ಪ, ಇಂದಿನ ಪರೀಕ್ಷೆ ತುಂಬಾ ಸುಲಭವಾಗಿತ್ತು ಎಂದಳು ಸಂತೋಷದಿಂದ. ಎಲ್ಲಾ ಪರೀಕ್ಷೆಗಳು ಮುಗಿದು ರಿಸಲ್ಟ್ ಬಂದಾಗ ಮಗಳು ಅತ್ಯುತ್ತಮ ಅಂಕಗಳೊಂದಿಗೆ ಪಾಸ್ ಆಗಿದ್ದಳು. ಕೊನೆಗೂ ಅವಳು ನಂತರ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಆಗಿ MD ಆಗಿ ಈಗ ಅತ್ಯುತ್ತಮ ರೀತಿಯಲ್ಲಿ ವೈದ್ಯ ವೃತ್ತಿಯನ್ನು ನಡೆಸಲು ಸಾಧ್ಯವಾಯಿತು. ಅವಳ ಮನಸ್ಸಲ್ಲಿ ಏನಿದೆ ಅಂತ ಅವಳಿಗೆ ಬಿಟ್ಟಾಗ, ನೀನು ಎಷ್ಟರ ಮಾರ್ಕ್ಸ್ ನಾವೇನು ಕೇಳಲ್ಲ, ನೀನ್ ಹೆಂಗಾದ್ರೂ ಬರೀ, ಫೇಲಾರ ಆಗು ಪಾಸಾರ ಆಗು, ನೀನ್ ಬರಿಯಮ್ಮ ಅಂತ ಹೇಳಿದಕ್ಕೆ ಅವಳು ಆಯ್ತಮ್ಮ ಅಂತ ಅಂದ್ಬಿಟ್ಟು ಎಕ್ಸಾಮ್ ಅಲ್ಲಿ ಬರ್ದಿದ್ದಕ್ಕೆ ಅವಳಿಗೆ ಇದು ಮತ್ತೆ ಒಳ್ಳೆ ಉತ್ತಮ ಅಂಕಗಳನ್ನೆಲ್ಲ ಗಳಿಸಿ MD ಆಗಿದ್ದಾರೆ ಇವತ್ತು. ಬೇರೆಯವರಾಗ್ಲಿ ಜೋರ್ ಮಾಡ್ತಿದ್ರು, ಯಾಕೆ ಹೋಗಲ್ವಾ ಬರಿಯಲ್ವಾ ಅಂತ ತಂದೆ ತಾಯಿ. ಅದು ಅವ್ರನ್ನ ಸಮಾಧಾನವಾಗಿ ಮಾತಾಡಿಸ್ಬೇಕು. ಮಕ್ಳಿಗೆ ಯಾರೇ ಆಗ್ಲಿ ತಂದೆ ತಾಯಿಯರು ಮಕ್ಕಳ ಮೇಲೆ ನಿಯಂತ್ರಣ ಹೇರಿದ್ರೆ ಮಕ್ಕಳ ಮನಸ್ಸಿನ ಮೇಲೆ ಏನಾಗುತ್ತೆ ಅಂದ್ರೆ
ವಿರೋಧದ ಮನೋಭಾವ ಬೆಳೆದ್ಬಿಡುತ್ತೆ. ನಾವು ಅವರಂತೆ ಹೋಗಿ ಆಯ್ತು ಎಂದಾಗ ಅವರು ನಮ್ ದಾರಿಗೆ ಅವ್ರು ಬರ್ತಾರೆ. ಇಂಥ ಮಕ್ಕಳಿದ್ದಾಗ ಪೋಷಕರಿಗೆ ತಾಳ್ಮೆ, ಸಹಾನುಭೂತಿ ಇರ್ಬೇಕಾಗುತ್ತೆ. ಅವ್ರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಯನ್ನು ಪರಿಹರಿಸಬೇಕಾಗುತ್ತದೆ. ಮತ್ತೆ ಅವರ ಮಾತುಗಳನ್ನು ನಾವು ಗೌರವಿಸುವುದರ ಜೊತೆಗೆ ತಪ್ಪು ವಿಚಾರಗಳ ಬಗ್ಗೆ ಸಹನೆಯಿಂದ ತಿಳಿ ಹೇಳಿದರೆ ಉತ್ತಮ ಬಾಂಧವ್ಯವನ್ನು ಹೊಂದಬಹುದು. ಏನು ಈ ಆತ್ಮವಿಶ್ವಾಸ ಅಂದ್ರೆ? ಆತ್ಮವಿಶ್ವಾಸ ಎಂದರೆ ತನ್ನಲ್ಲಿ ವಿಶ್ವಾಸ, ಮನಸ್ಸಿನಲ್ಲಿ ವಿಶ್ವಾಸ, ಆಂತರ್ಯದ ಶಕ್ತಿಯಲ್ಲಿ ವಿಶ್ವಾಸ. ಆತ್ಮ ಎಂದರೆ ತಾನು, ಮನಸ್ಸು, ಬದುಕಿಸುವ ಪ್ರಾಣಶಕ್ತಿ. ಆತ್ಮ ಎಂದರೆ ಪ್ರಾಣಶಕ್ತಿ, ಅದುವೇ ಪ್ರಾಣ ಅಥವಾ ದೇವರು ಎಂಬ ಅರ್ಥಗಳಿವೆ. ಸದ್ಗ್ರಂಥಗಳ ಅಧ್ಯಯನ, ಸರಳ ಯೋಗ, ಪ್ರಾಣಾಯಾಮ, ವ್ಯಾಯಾಮ, ಸೂಚನಾ ಚಿಕಿತ್ಸೆ, ಸರಳ ಸಾಧನೆ, ಪ್ರಾರ್ಥನೆ, ಸರಳ ಜೀವನದ ವಿಧಾನ, ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಧನಾತ್ಮಕ ಚಿಂತನೆ, ಆದರ್ಶ ವ್ಯಕ್ತಿಗಳ ಜೀವನ ಅಧ್ಯಯನ, ಸೇವೆ, ಒಳ್ಳೆಯ ಸ್ನೇಹಿತರು, ವಾಯು ವಿಹಾರ, ಇವೆಲ್ಲವುಗಳ ಮೂಲಕ ಆತ್ಮವಿಶ್ವಾಸ ವೃದ್ಧಿಸಿಕೊಳ್ಳಬಹುದು. ಅದೇ ನೋಡಿ, ಎಲ್ಲ ಪಾಸಿಟಿವ್ ಧನಾತ್ಮಕ ಚಿಂತನೆ ಇರಬೇಕು. ಆದರ್ಶ ವ್ಯಕ್ತಿಗಳ ಜೀವನ ಅಧ್ಯಯನ, ಒಳ್ಳೆ ವ್ಯಕ್ತಿಗಳ ಜೀವನದ ಅಧ್ಯಯನ ಮಾಡ್ತಾ ಇರ್ಬೇಕು. ಮತ್ತೆ ಒಳ್ಳೆಯರ ಸ್ನೇಹಿತರ ಸಂಘ ಮಾಡ್ಬೇಕು. ಮತ್ತೆ ವಾಕ್ ಹೋಗ್ಬೇಕು. ಇವುಗಳೆಲ್ಲ ಮೂಲಕ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. 1958ರಲ್ಲಿ ಜನಿಸಿದ ಕೆನಡಾ ದೇಶದ ಟೆರ್ರಿ ಫಾಕ್ಸ್ ದೊಡ್ಡ ಕ್ರೀಡಾಪಟುವಾಗಬೇಕೆಂಬ ಆಸೆ ಇತ್ತು. ಆದರೆ ಕಾಲಿನ ಮೂಳೆಗೆ ಕ್ಯಾನ್ಸರ್ ಆಗಿ ಕಾಲನ್ನೇ ಕತ್ತರಿಸಲಾಗಿತ್ತು. ತನ್ನ ಗುರಿಯಿಂದ ಹಿಂದೆ ಬಾರದ ಈ ಅಪ್ರತಿಮ ಹೋರಾಟಗಾರ ಕೃತಕ ಕಾಲಿನ ಸಹಾಯದಿಂದ ಕೆನಡಾದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ 3,338 ಮೈಲು ಮ್ಯಾರಥಾನ್ ಓಟ ಓಡಿ ಜನತೆಯನ್ನು ಆಶ್ಚರ್ಯಚಕಿತಗೊಳಿಸಿದ್ದ. ಮೆಚ್ಚುಗೆಯಾಗಿ ಜನರಿಂದ $2 ಮಿಲಿಯನ್ ಕೊಡುಗೆ ಹರಿದು ಬಂತು. ಅದನ್ನೆಲ್ಲ ಆತ ಕ್ಯಾನ್ಸರ್ ಸಂಶೋಧನೆಗಾಗಿ ಕೊಡುಗೆ ನೀಡಿದ. ನೋಡಿ, ಮಾಸ್ಟರ್ಸ್ ಕಾಲಿಲ್ಲ ಅಂದ್ರು ಅವರು ಗುರಿ ಇಟ್ಕೊಂಡು ತನ್ನ ಗುರಿಯನ್ನು ಹಿಂದೆ ಬಾರದ ಈ ಹೋರಾಟಗಾರ ಕೃತಕ ಕಾಲಿನ ಸಹಾಯದಿಂದ ಇವರು ಜನತೆ ಮೆಚ್ಚುಗೆಯಾಗಿ ಜನರಿಂದ $2 ಮಿಲಿಯನ್ ಕೊಡುಗೆ ಹರಿದು ಬಂತು. ಈ ತರ ಅವನು ಕ್ಯಾನ್ಸರ್ ಅವನಿಗೆ ಬಂದ ದುಡ್ಡನ್ನು ಅವನು ಉಪಯೋಗಿಸ್ಕೊಳ್ಳಿಲ್ಲ. ಅದನ್ನೆಲ್ಲ ಆತ ಕ್ಯಾನ್ಸರ್ ಸಂಶೋಧನೆಗಾಗಿ ಕೊಡುಗೆ ನೀಡಿದ. ವಿದ್ಯಾರ್ಥಿಗಳು ಇಂದಿನ ಆಧುನಿಕ ಯುಗದಲ್ಲಿ ಒತ್ತಡಗಳಿಂದ ತೊಂದರೆಗೆ ಒಳಗಾಗುತ್ತಿರುವುದನ್ನು ನಾವು ಗಮನಿಸಬಹುದು. BP, ಶುಗರ್ ಸಮಸ್ಯೆ ದೊಡ್ಡವರಲ್ಲಿ ಮಾತ್ರ ಅಲ್ಲ, ಚಿಕ್ಕವರಲ್ಲೂ ಕಾಣಬಹುದು. ಈಗ ಸಣ್ಣ ಮಕ್ಕಳಿಗೆ ಶುಗರು, BP ಎಲ್ಲ ಕಾಣಿಸ್ತಾ ಇದೆ. ಜೊತೆಗೆ ಆತ್ಮಹತ್ಯೆಯ ಪ್ರಕರಣವು ಜಾಸ್ತಿಯಾಗುತ್ತಿರುವುದು ಅತ್ಯಂತ ಆತಂಕಕಾರಿ ವಿಚಾರವಾಗಿದೆ. ಸ್ವಾಮಿ ವಿವೇಕಾನಂದರು ಹೇಳುತ್ತಿದ್ದರು, ಇಫ್ ಯು ಥಿಂಕ್ ಯು ಆರ್ ವೀಕ್, ಯು ಆರ್ ವೀಕ್. ಇಫ್ ಯು ಥಿಂಕ್ ಯು ಆರ್ ಸ್ಟ್ರಾಂಗ್, ಯು ಆರ್ ಸ್ಟ್ರಾಂಗ್. ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಓನ್ ಡಿಸಿಟಿನಿ. ಎಂದು ದುರ್ಬಲ ಎಂದು ತಿಳಿದರೆ ನೀನು ದುರ್ಬಲ, ನೀನು ಶಕ್ತಿಶಾಲಿ ಎಂದು ತಿಳಿದರೆ ನೀನು ಶಕ್ತಿಶಾಲಿ, ನಿನ್ನ ಏಳಿಗೆಯ ಶಿಲ್ಪಿ ನೀನೇ. ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಿ ಅವರನ್ನು ತಮ್ಮ ಕಾಲಿನ ಮೇಲೆ ತಾವು ನಿಲ್ಲುವಂತೆ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೀಗೆ ಹೇಳ್ತಾರೆ, ವಿದ್ಯಾರ್ಥಿಗೆ ವಿದ್ಯೆಯೇ ತಪಸ್ಸು, ಯೋಗ್ಯ ವಿದ್ಯಾರ್ಥಿಯಾಗಿ ಗೆಲ್ಲುವುದೇ ಆತನ ಗುರಿ. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಓದುತ್ತಿದ್ದ ದಿನಗಳಲ್ಲಿ ಅವರ ತಂದೆ ತೀರಿ ಹೋದರು. ಅದು ಅವರನ್ನು ಮಾನಸಿಕವಾಗಿ, ಆರ್ಥಿಕವಾಗಿ ಘಾಸಿಗೊಳಿಸಿತು. ಆದರೂ ಹೆದರದೆ ಸಂಜೆ ವೇಳೆ ಇತರರಿಗೆ ಪಾಠ ಹೇಳಿಕೊಡುತ್ತಾ ಒಂದು ಹೊತ್ತು ಮಾತ್ರ ಊಟ ಮಾಡಿ BE ಪಾಸ್ ಮಾಡಿದರು. ಮುಂದೆ ಮೈಸೂರು ಮಹಾರಾಜರ ಆರ್ಥಿಕ ಸಹಕಾರದಿಂದ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದರು. ಜಗತ್ ಪ್ರಸಿದ್ಧ ಇಂಜಿನಿಯರ್ ಆದರು. ಮಕ್ಕಳಿಗೆ ಚಿಕ್ಕ ಪ್ರಾಯದಲ್ಲಿ ಕೊಡುವ ಸಂಸ್ಕಾರ ಬಹಳನೇ ಮುಖ್ಯ. ತಂದೆ ತಾಯಿ ಜಗಳ ಗಂಟಿ ದುಶ್ಚಟಗಳ ದಾಸರಾಗಿದ್ದರೆ
ಮಕ್ಕಳಿಗೂ ಅದರ ಪ್ರಭಾವ ಬೀರುತ್ತದೆ. ಮಕ್ಕಳು ಒಳ್ಳೆಯ ಕೆಲಸ ಮಾಡಿದರೆ ಪ್ರೋತ್ಸಾಹ ಕೊಡಬೇಕು. ನೀನು ಜಾಣ, ನಿನ್ನಲ್ಲಿ ಅದ್ಭುತ ಶಕ್ತಿ ಇದೆ, ನೀನು ಖಂಡಿತ ಗೆಲ್ಲುತ್ತೀಯ ಎಂದು ಸ್ಫೂರ್ತಿ ತುಂಬಬೇಕು. ತಪ್ಪಾದಾಗ ಎಲ್ಲರ ಮುಂದೆ ಬೇರೆಯವರ ಮುಂದೆ ಮಕ್ಕಳನ್ನು ತೆಗಳಬಾರದು. ಪ್ರೀತಿಯಿಂದ ವೈಯಕ್ತಿಕವಾಗಿ ಕರೆದು ಅವರಿಗೆ ಮನವರಿಕೆ ಮಾಡಿ ತಿದ್ದಬೇಕು. ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 2ನೇ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡರು. ಅವರು ಸಹ ಬಡತನದಲ್ಲಿ ಬೆಳೆದು ಕೊನೆಗೆ ಶಾಲೆಗೆ ಹೋಗುವಾಗ ಗಂಗಾ ನದಿ ದಾಟಲು ಹಣವಿಲ್ಲದೆ ಬಟ್ಟೆಗಳನ್ನು ಬಿಚ್ಚಿ ಪುಸ್ತಕಗಳನ್ನು ಅವುಗಳಲ್ಲಿ ಸುತ್ತಿ ಮೂಟೆ ಮಾಡಿ ಬೆನ್ನಿಗೆ ಕಟ್ಟಿಕೊಂಡು ಸಾವಿಗೂ ಹೆದರದೆ ನದಿ ದಾಟಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದರು. ಮುಂದೆ ಈ ದೇಶದ ಪ್ರಧಾನಿಯಾಗಿ ಅದ್ಭುತ ಸಾಧನೆಯನ್ನು ಮಾಡಿದರು. ಆತ್ಮವಿಶ್ವಾಸ ವಿದ್ಯಾರ್ಥಿ ಜೀವನದ ಯಶಸ್ಸಿಗೆ ಬಹಳ ಮುಖ್ಯ. ಮೇಡಮ್, ಇಷ್ಟು ಹೇಳಿದೀನಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಯಾಕೆ ಮುಖ್ಯ ಅಂತ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೇದವತಿ ಮೇಡಮ್, ಥ್ಯಾಂಕ್ ಯು.